ತಬಲಾ ಡಿಪಾರ್ಟ್ಮೆಂಟ್ HOD ಅವರು ಡಾಕ್ಟರ್ ಹನುಮಂತ್ ಹೂಗಾರ್ ಇವರು ಕೂಡ ಪರಮ ಪೂಜ್ಯ ಅಜ್ಜರ ಹತ್ರ ಕಲ್ತಂತವ್ರು. ಇವರು ನಮ್ಮ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳವರ ಅವರಲ್ಲೇ ಕಲ್ತಂತ ಒಬ್ಬ ಮಹಾನ್ ಕಲಾವಿದರು ಅವರು. ನಮ್ಮ ರೇಡಿಯೋ ಗ್ರೇಡೆಡ್ ಆರ್ಟಿಸ್ಟ್ ಕೂಡ. ಕರ್ನಾಟಕದಲ್ಲಿ ಒಂದೇ ಕಾಲೇಜ್ ಅಂದ್ರೆ ಸಂಗೀತಕ್ಕಾಗಿ ಅಂದ್ರೆ ಸಂಪೂರ್ಣವಾಗಿ ಸಂಗೀತವನ್ನೇ ಅಭ್ಯಾಸ ಮಾಡ್ತಾರೆ ಮಕ್ಕಳು. ಡಾಕ್ಟರ್ ವಿಶ್ವನಾಥ್ ಹಿರೇಮಠ ಅವರು ಅಜ್ಜಾರ ಬಂದಿಶಗಳ ಮೇಲೆ PhD ಮಲ್ಹಾರ್ ಅಂತ ರಾಗ ಇತ್ತು. ಅವ್ರು 3rd ಸೆಮಿಸ್ಟರ್ ಸ್ಟೂಡೆಂಟ್. ಅವ್ರಿಗೆ ಸಿಲೆಬಸ್ ಇದೆ, ಆ ರಾಗ ಅವ್ರು ಕಲಿಸ್ತಾರೆ. ಸಿಲೆಬಸ್ ಪಂಡಿತರು ಅವ್ರು ತ್ರಿಭಾಷಾ ಕವಿಯೊಳಗೆ ಸಂಸ್ಕೃತ ಒಂದು ಅಗ್ದಿ ಇದನ್ನ ಅವ್ರು ಬರೆದಂತಹ ಸಂಸ್ಕೃತ ಕೃತಿಗಳನ್ನ ನೋಡಿದ್ರೆ ಎಷ್ಟು ನಮ್ಗೆ ರೋಮಾಂಚನ ಆಗ್ತದೆ. ಒಬ್ಬ ಕಣ್ಣಿಲ್ಲದ ಒಬ್ಬ ಮಹಾನ್ ಕವಿ ಆ ಒಂದು ಸಂಸ್ಕೃತದೊಳಗೆ ಬರೆದಂತಹ ಕೃತಿಗಳನ್ನ ನೋಡಿದಾಗ ಅದ್ರ ಮೇಲೆ ನಮ್ಮಲ್ಲೇ ಇದ್ದಂತಹ ಸಂಸ್ಕೃತ ಪಡೆದ PhD ಮಾಡಿದ್ರು. ಅವ್ರು ಡಾಕ್ಟರೇಟ್ ಆದ್ರು. ಇಲ್ಲಿ ಸಂಗೀತದಲ್ಲಿ ಅಂಧ ಮಕ್ಕಳು ಅಂತಿಲ್ಲ, ಯಾರು ಅಂತಿಲ್ಲ, ಎಲ್ಲರೂ ಯಾರು ಬೇಕಾದ್ರೂ ಕಲಿಬಹುದು. ಹೌದೌದು. ಸಂಗೀತ ಅಂಧ ಮಕ್ಕಳಿಗೆ ಕೇವಲ 101 ರೂಪಾಯಿ ತಗೊಂತೀವಿ ನಾವು ಅಡ್ಮಿಷನ್. ಅವ್ರ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋಗುವವರೆಗೂ ಕೇವಲ 101 ರೂಪಾಯಿ ಅಂಧ ಮಕ್ಕಳು. ಬ್ರೈಲ್ ಲಿಪಿ ಇದೆ, ಸಂಗೀತ, ಎಜುಕೇಶನ್ ರೈಟರ್ ತಗೊಂಡು ಅವ್ರು ಎಜುಕೇಶನ್ ಮಾಡ್ತಾರೆ. ಸುಮಾರು ಜನ ಇವತ್ತು ಬ್ಲೈಂಡ್ ಸ್ಟೂಡೆಂಟ್ಸ್ ನಮ್ಮಲ್ಲಿ ಡಿಗ್ರಿ ಮುಗಿಸ್ಕೊಂಡು ಸುಮಾರು ಜನ ನ್ಯಾಯಾಂಗ ಇಲಾಖೆ ಒಳಗೆ KPTCL ನಲ್ಲಿ ಆಮೇಲೆ KEB ಅಲ್ಲಿ ಸುಮಾರು ಜನ ಇವತ್ತು ನೌಕರಿಯಲ್ಲಿ ಸೇರಿದ್ದಾರೆ. ಇದು ಸಂಗೀತ ಮಹಾವಿದ್ಯಾಲಯ, ಬಿ ಮ್ಯೂಸಿಕ್ ಆಮೇಲೆ M ಮ್ಯೂಸಿಕ್ ಎರಡು ಸೇರಿ ಇಲ್ಲಿ. ಇದು ಕೂಡ ಆಫೀಸ್ ರೂಮ್. ಕ್ಲಾಸ್ ಅದ್ರ ಒಂದು ಯಾವ್ದ್ರಿ ಎಷ್ಟು ಟೆಸ್ಟ್ ಎಕ್ಸಾಮ್ ನಡೀತದೆ. ಅವ್ರ ಪ್ರಿನ್ಸಿಪಲ್ ಮೇಡಮ್ ಸುಮಿತ್ರಾ ಹಿರೇಮಠ್ ಅಂತ, ಡಾಕ್ಟರ್ ಸುಮಿತ್ರಾ ಹಿರೇಮಠ್ ಅಂತ. ಇದು ವಯಲಿನ್ ಅದು ಖಯಾಲ್ ಕೂತ್ಕೊಡಿ, ಖಯಾಲ್ ಶೈಲಿ. ನೀವು ಕೂತ್ಕೊಡಿ. ಡಿಪಾರ್ಟ್ಮೆಂಟ್ ಇದರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದ್ರೆ ಡಾಕ್ಟರ್ ನಾರಾಯಣ ಅಕ್ಸಾಲೆ ಅಂತ ಹೇಳಿ. ಇವರು ನಮ್ಮ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳವರ ಅವರಲ್ಲೇ ಕಲ್ತಂತ ಒಬ್ಬ ಮಹಾನ್ ಕಲಾವಿದರು ಅವರು. ನಮ್ಮ ರೇಡಿಯೋ ಗ್ರೇಡೆಡ್ ಆರ್ಟಿಸ್ಟ್ ಕೂಡ. ಇಲ್ಲೇ ನಮ್ಮ ಮಕ್ಕಳು ಬೇರೆ ತರಗತಿಯೊಳಗ ಡಿಗ್ರಿ ಒಳಗೆ ಕಲಿತಾರೆ ವಯಲಿನ್. ಒಂದು ಸಬ್ಜೆಕ್ಟ್ ಅದು ಸಬ್ಜೆಕ್ಟ್ ಡಿಸಿಪ್ಲಿನ್ ಕೋರ್ಸ್ ಇದೆ, ಅದನ್ನ ಅಭ್ಯಾಸ ಮಾಡ್ತಾರೆ. ಅಂದ್ರೆ ಮಕ್ಕಳು 3 ವಿಷಯ ಕಂಪಲ್ಸರಿ ಕಲಿಯಬೇಕು. ಈಗ ಹೊಸ ರಿವೈಸ್ NEP ಒಳಗ 3 ಸಬ್ಜೆಕ್ಟ್ ಕಂಪಲ್ಸರಿ ಕಲಿಬೇಕು. ಅವ್ರಿಗೆ ಕೋರ್ ಕೋರ್ಸಸ್ ಅಂತ ಹೇಳ್ತೇನೆ. ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಕೋರ್ಸಸ್ DSCC ಅಂತೇಳಿ. ಅದ್ರ ಕಾಂಬಿನೇಷನ್ಸ್ ಇದೆ. ಖಯಾಲ್, ತುಂಬ್ರಿ, ತಬ್ಲಾ ಇದೆ. ಹಂಗೆ ಖಯಾಲ್, ವಯಲಿನ್, ತಬ್ಲಾ ಇವೆಲ್ಲ ಮಕ್ಕಳು ಖಯಾಲ್, ವಯಲಿನ್, ತಬ್ಲಾ ತಗೊಂಡಂತಾರ. ವಯಲಿನ್ ತಗೊಂಡಿರ್ತಂತ ಮಕ್ಕಳು ವಯಲಿನ್ ಅಭ್ಯಾಸ ಮಾಡ್ತಾರೆ. ಇದಕ್ಕೆ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. 80 ಮಾರ್ಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ತಗೋತೀವಿ, 20 ಮಾರ್ಕ್ಸ್ ಇಂಟರ್ನಲ್. ನಮ್ಮ ಕರ್ನಾಟಕ ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್. ಆಮೇಲೆ ಇದು ನಮ್ದು ಸೆಂಟ್ರಲ್ ಗೌರ್ಮೆಂಟ್ ನಿಂದ UGC ಇಂದ 12B 2F ಆಗಿದಂತ ಗ್ರೇಡೆಡ್ ಕಾಲೇಜ್. 2 ರೌಂಡ್ ನ್ಯಾಕ್ ಆಗಿದೆ. ಈ 3rd ರೌಂಡಿಗೆ ನಾವು ಹೋಗ್ತಾ ಇದ್ದೇವೆ. ಈ ಒಂದು ಡಿಗ್ರಿ ಇಡೀ ನಮ್ಮ ರಾಷ್ಟ್ರದೊಳಗೆ ಮಾನ್ಯತೆ ಪಡೆದಂತ ಡಿಗ್ರಿ. ಕರ್ನಾಟಕ ವಿಶ್ವವಿದ್ಯಾಲಯ ಸಂಯೋಜನೆ ಒಳಪಟ್ಟಿದೆ. ಅಂದ್ರೆ ಇದು ಅಗ್ನಿ ಮುಖ್ಯ ವಿಷಯ ಅಂತಂದ್ರೆ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ತಮ್ಮ ಗುರುಗಳ ಹೆಸರಿಂದ ಸ್ಥಾಪಿಸಿದಂತ ಈ ಒಂದು ಸಂಗೀತ ಕಾಲೇಜ್ ಇಡೀ ಕರ್ನಾಟಕದಲ್ಲಿ ಒಂದೇ ಕಾಲೇಜ್ ಅಂದ್ರೆ ಸಂಗೀತಕ್ಕಾಗಿ ಅಂದ್ರೆ ಸಂಪೂರ್ಣವಾಗಿ ಸಂಗೀತವನ್ನೇ ಅಭ್ಯಾಸ ಮಾಡ್ತಾರೆ ಮಕ್ಕಳು. ಬೇರೆ ಇರಂಗಿಲ್ಲ, ಎಲ್ಲ ಸಂಗೀತನೇ ಸಬ್ಜೆಕ್ಟ್ಸ್. ಅದ್ರ ಜೊತೆಗೆ 2 ಭಾಷೆಗಳನ್ನು ಕಲಿತಾರೆ. ಇದು ತಬ್ಲಾ ಕ್ಲಾಸ್. ಇವರು ತಬ್ಲಾ ಡಿಪಾರ್ಟ್ಮೆಂಟ್ HOD ಅವರು ಡಾಕ್ಟರ್ ಹನುಮಂತ್ ಹೂಗಾರ್ ಇವರು ಕೂಡ ಪರಮ ಪೂಜ್ಯ ಅಜ್ಜರ ಹತ್ರ ಕಲ್ತಂತವ್ರು. ತಬ್ಲಾ ಅಲ್ಲೇ ಕಲ್ತಾರೆ. ಇವರು ಕೂಡ ರೇಡಿಯೋದ ಗ್ರೇಡೆಡ್ ಆರ್ಟಿಸ್ಟ್. ಮಕ್ಕಳನ್ನ ಹೇಳಿದ್ರೆ ತಬ್ಲಾ ತಗೊಂಡಿರ್ತಾರಲ್ಲ ಆ ಸಬ್ಜೆಕ್ಟ್ ಇರಲ್ಲ.
ಇದಕ್ಕೆ ಸುಮಾರು 1991 ಪ್ರಾರಂಭ ಆದಂತ ಕಾಲೇಜ್ ರಿಜಿಸ್ಟರ್ಡ್ ಎಜುಕೇಶನ್. ಆಮೇಲೆ 99 ಇಲ್ಲ ರೀ, ನಮ್ದು ಪಠ್ಯಕ್ರಮ ಇದೆ, ಆ ಪಠ್ಯಕ್ರಮದಲ್ಲೇನೆ ಅಭ್ಯಾಸ ನಮ್ದು UGC ಅಪ್ರೂವ್ಡ್ ಪಠ್ಯಕ್ರಮ ಇದೆ, ಸ್ಟೇಟ್ ಗೌರ್ಮೆಂಟ್ ಅಪ್ರೂವ್ಡ್. ಈಗ 5 ವರ್ಷದಲ್ಲಿ ನಾವು ಸೆಮಿಸ್ಟರ್ ಸಿಸ್ಟಮ್ ಕಲಿಸಿದ್ವಿ, CBCSE ಸಿಸ್ಟಮ್ ಕಲಿಸಿದ್ವಿ, NEP ಕಲಿಸಿದ್ವಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕಲಿಸಿದ್ವಿ. ಈ ವರ್ಷ ರಿವೈಸ್ಡ್ NEP ಬರ್ತಾ ಇದೆ, ಆ ಸಿಲೆಬಸ್ ಕಲಿತಿದ್ದಾರೆ ಮಕ್ಕಳು. 3 ವರ್ಷ ಡಿಗ್ರಿ ಎಲ್ಲದಕ್ಕೂ ಒಂದೊಂದು ಸಪ್ರೇಟ್ ಇಲ್ಲೇ ಸಿತಾರೆ ನಡೆದ ಇಲ್ಲ ಅಂದ್ರೆ ಇದು ಸಿತಾರ ನಮ್ಮಲ್ಲಿ ಒಟ್ಟು 5 ಸಬ್ಜೆಕ್ಟ್ಸ್ ಇದೆ. 2 ಹಾಡು, ಖಯಾಲ್ ಮತ್ತೆ ಠುಮ್ರಿ. ಖಯಾಲ್ ಅಂದ್ರೆ ಸಂಪೂರ್ಣವಾಗಿ ಶಾಸ್ತ್ರೀಯ ಸಂಗೀತ, ಠುಮ್ರಿ ಅಂದ್ರೆ ಉಪಶಾಸ್ತ್ರೀಯ ಸಂಗೀತ, ಆಮೇಲೆ ತಬಲಾ, ವಯಲಿನ್ ಮತ್ತೆ ಸಿತಾರ್. ಈ 5 ವಿಷಯದೊಳಗೆ ಮಕ್ಕಳು 3 ವಿಷಯಗಳ ತಗೊಂಡು ಕಲಿತಾರೆ. ಜೊತೆಗೆ 4 ಇವು ಇದಾವೆ, ಭಾಷೆಗಳಿದಾವೆ, ಬೇಸಿಕ್ ಸಬ್ಜೆಕ್ಟ್ಸ್, ಲ್ಯಾಂಗ್ವೇಜಸ್ ಅಂತೇಳಿ, ಕನ್ನಡ, ಹಿಂದಿ, ಸಂಸ್ಕೃತ ಮತ್ತೆ ಇಂಗ್ಲಿಷ್. ಮತ್ತೆ ನೀವು ನೋಡ್ಬೋದು ಸಂಸ್ಕೃತ ಯಾವ ಕಾಲೇಜಸ್ನಲ್ಲೂ ಇಲ್ಲ. ನಮ್ಮ ಕಾಲೇಜ್ನಲ್ಲಿ ನಮ್ಮ ಅಜ್ಜಾರ ಸಂಸ್ಕೃತ ಪಂಡಿತರು, ಅವ್ರ ತ್ರಿಭಾಷಾ ಕವಿಯೊಳಗೆ ಸಂಸ್ಕೃತ ಒಂದು ಅಗ್ದಿ ಇದನ್ನ ಅವ್ರು ಬರ್ದಂತ ಸಂಸ್ಕೃತ ಕೃತಿಗಳನ್ನ ನೋಡಿದ್ರೆ ಎಷ್ಟು ನಮ್ಗೆ ರೋಮಾಂಚನ ಆಗ್ತದೆ. ಒಬ್ಬ ಕಣ್ಣಿಲ್ಲದ ಒಬ್ಬ ಮಹಾನ್ ಕವಿ ಆ ಒಂದು ಸಂಸ್ಕೃತದೊಳಗೆ ಬರ್ದಂತಹ ಕೃತಿಗಳನ್ನ ನೋಡಿದಾಗ ಅದ್ರ ಮೇಲೆ ನಮ್ಮಲ್ಲೇ ಇದ್ದಂತ ಸಂಸ್ಕೃತ ಪದ PhD ಮಾಡಿದ್ರು, ಅವ್ರು ಡಾಕ್ಟರೇಟ್ ಆದ್ರೆ. ಹಿಂಗೆ ನಮ್ಮಲ್ಲಿ ಸಂಸ್ಕೃತ ಕೂಡ ಒಂದು ಲ್ಯಾಂಗ್ವೇಜ್ ಇದೆ, 4 ಲ್ಯಾಂಗ್ವೇಜ್ ಇದೆ, ಅದ್ರ 2 ಲ್ಯಾಂಗ್ವೇಜ್ ಮಕ್ಕಳು ಕಲಿತಾರೆ. ಇವು 3 ಸಬ್ಜೆಕ್ಟ್ಸ್, 5. ಇದು ಫುಲ್ ಕ್ರೆಡಿಟ್ ಸಿಸ್ಟಮ್, ಸೇಮ್ ಹೆಂಗೆ ಎಲ್ಲ ಪಠ್ಯಕ್ರಮ ಇದೆಲ್ಲ BA, BCom, BBA ಇವೆಲ್ಲ ಅದೇ ಥರ ಇದು BPA ಅಂತ ಆಗುತ್ತೆ, ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ಆ ಥರ ಡಿಗ್ರಿ ಕೊಡ್ತಾ ಇದ್ದೀವಿ ಮಕ್ಕಳು. ಇದು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಕರ್ನಾಟಕ ಧಾರವಾಡ ಯೂನಿವರ್ಸಿಟಿ ಪ್ರತಿ ವರ್ಷ ಒಬ್ರು ಅಥವಾ ಇಬ್ರು 3 ಜನ ನಮ್ಮಲ್ಲಿ ಸ್ಟೂಡೆಂಟ್ಸ್ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದಾರೆ. ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ 2012 ಯಾವಾಗ ಮೊರಾರ್ಜಿ ದೇಸಾಯಿ ರಿಕ್ರೂಟ್ಮೆಂಟ್ ಆಯ್ತಲ್ಲ, ಆಲ್ಮೋಸ್ಟ್ ಎಲ್ಲ ಹುಡುಗರು ನಮ್ಮಲ್ಲಿ ಜಾಯಿನ್ ಆದ್ರು. MA ಮುಗಿಸ್ಕೊಂಡು B ಮ್ಯೂಸಿಕ್ ಮಾಡಿ MA ದವರು. ಆಮೇಲೆ ಎಷ್ಟೋ ಮಕ್ಕಳು ಇದರಲ್ಲಿದ್ದಾರೆ, ಹೈಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಹೈಸ್ಕೂಲ್ನಲ್ಲಿ ಇದ್ದಾರೆ. ಆಮೇಲೆ ಒಂದಿಷ್ಟು ಮಕ್ಕಳೆಲ್ಲ ಈಗ ಪಾಠಶಾಲೆಗಳನ್ನು ಮಾಡ್ತಾ ಇದ್ದಾರೆ, ಯಾಕಂದ್ರೆ ಈಗ ರಿಕ್ರೂಟ್ಮೆಂಟ್ ಇಲ್ಲಲ್ಲ. ಆಮೇಲೆ ಎಷ್ಟೊಕ್ಕೋ ಮಂದಿ ಮಕ್ಕಳು ಇದರಲ್ಲಿ ಕೋರ್ಟ್ನಲ್ಲಿ ಇದ್ದಾರೆ, ಬ್ಲೈಂಡ್ ಸ್ಟೂಡೆಂಟ್ಗಳ ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಾರೆ, ಅಸಿಸ್ಟೆಂಟ್ ಆಗಿ ಬ್ಯಾಂಕ್, ಆಮೇಲೆ ಕೋರ್ಟ್ ಇದ್ರೊಳಗೆ ಮಾಡ್ತಾರೆ. ಆಮೇಲೆ ಸ್ವಂತ ಉದ್ಯೋಗ ಅಂತ ಸಂಗೀತ ಪಾಠಶಾಲೆಗಳನ್ನ ನಡೆಸ್ತಾರೆ. ಎಷ್ಟು ಚಲೋ ಪ್ರತಿಯೊಂದರೆಲ್ಲ ಸಂಗೀತ ಪಾಠಶಾಲೆಗಳನ್ನ ನಡೆಸ್ತಾರೆ. ಆಮೇಲೆ ಎಷ್ಟೊಂದು ಪ್ರೈವೇಟ್ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ನಲ್ಲಿ ಮ್ಯೂಸಿಕ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾರೆ. ಇವೆಲ್ಲ ಸೇಮ್ ವೋಕಲ್ ಕ್ಲಾಸಸ್, ಇವೆಲ್ಲ ಹಾಡು ಅಂತಾವ್, ತಂಬೂರಿ ಇರ್ತಾವ, ಇಲ್ಲಿ ಇನ್ಸ್ಟ್ರೂಮೆಂಟ್ ತಂಬೂರಿ ಇದಾವ್ರಿ. ನಮಗ 2012 UGC ಇಂದ 50 ಲಕ್ಷ ಗ್ರಾಂಟ್ ಬಂತು ನಮ್ಮ ಕಾಲೇಜ್ ಇನ್ಸ್ಟ್ರೂಮೆಂಟ್ಸ್ ತಗೊಳ್ಳಿಕ್ಕೆ, ಎಲ್ಲ ತಗೊಳ್ಳಿಕ್ಕೆ. ಅದೆಲ್ಲ ತಗೊಂಡು ಇದು ಮಾಡಿದ್ವಿ ನಾವು. ಅಂದ್ರೆ ಇಲ್ಲಿ ಕಲಿತು ಹೋದಂತಾರ ಎಷ್ಟು ಮಂದಿ PhD ಎಲ್ಲ ಮಾಡ್ಕೊಂಡಿದ್ದಾರೆ. ಸುಮಾರು 33 ಒಂದು ಕಾಲೇಜ್ ಇಷ್ಟೊಳಗೆ 25 ಹುಡುಗರು PhD ಆಗಿದ್ದಾರೆ. ಬೇರೆ ಆ ಒಂದು ಸ್ಪ್ಯಾನ್ ಒಳಗೆ ಇಲ್ಲಿ B ಮ್ಯೂಸಿಕ್ ಮಾಡಿ, M ಮ್ಯೂಸಿಕ್ ಮಾಡಿ PhD ಆಗಿದ್ದಾರೆ. ಎಲ್ಲದರಲ್ಲಿ ವಯಲಿನ್ದಲ್ಲಿ, ಹಾಡಿನಲ್ಲಿ, ತಬ್ಲಾದಲ್ಲಿ, ಶಹನಾಯಿ, ಹಾರ್ಮೋನಿಯಂ, ಆಮೇಲೆ ಗಾಯನ ಶೈಲಿಗಳು, ಘರಾಣಗಳು, ಈ ರೀತಿ ಎಲ್ಲ ವಿಷಯದ ಮೇಲೆ PhD ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಅನ್ನ. ಅದು ಒಂದು ನಮ್ಗೆ ಹೆಮ್ಮೆ. ಮೊನ್ನೆ ಜಾತ್ರೆ ಒಳಗ ನಮ್ಮ ಅಜ್ಜಾರು ಕಲೆಯಜ್ಜನವರು, ಪೂಜೆ ಕಲೆಯಜ್ಜನವರು ಆ ಎಲ್ಲಾ ಮಕ್ಕಳನ್ನ ಕರೆದು ಆಶೀರ್ವಾದ ಮಾಡಿದ್ರಿ. ಅವ್ರಿಗೊಂದು ಭಾಳ ಚಂದ ಇದು ಮಾಡ್ಕೊಡ್ತಾರೆ. ನಮ್ಮ ಬಂದ್ ಹೋಗ್ತಾರೆ, ನಮ್ಮ ಅಲ್ಯುಮಿನೈಸ್ ಎಲ್ಲ ಬರ್ತಾರ್ರಿ. ಆಮೇಲೆ ಅವ್ರೆಲ್ಲಾರು PhD ಆದ್ರೆಲ್ಲ ಯೂನಿವರ್ಸಿಟಿ ಒಳಗ ನಮ್ಮ ಟೀಚಿಂಗ್ ಅಸಿಸ್ಟೆಂಟ್, ಆಮೇಲೆ ಗೆಸ್ಟ್ ಲೆಕ್ಚರ್ಸ್ ಆಗಿ ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಇಲ್ಲ ರೀ, ಗೌರ್ಮೆಂಟ್ ಏಡೆಡ್ ಕಾಲೇಜ್. ನಾವು 1999 ನಮ್ದು ಕಾಲೇಜ್ ಏಡ್ ಆಯ್ತು, ಗೌರ್ಮೆಂಟ್ ಸ್ಯಾಲ್ರಿ ಆಯ್ತು. ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ. ನಮ್ಮಲ್ಲಿ ಅಕಂಪ್ಲಿಸ್ಟ್ ಅಂತಾರೆ, ಇವರೆಲ್ಲ ತಬ್ಲಾ ಕುಲಾರ್ ಇರ್ತಾರೆ, ನಮ್ಮ ಅಜ್ಜಾರ ಹತ್ರ ಕಲ್ತವ್ರು ಇವರೆಲ್ಲ, ಮೊದಲಿಂದ ಪರಂಪರೆ ಅವರೆಲ್ಲ. ನಮ್ಮಲ್ಲಿ ಒಂದು ಕ್ಲಾಸ್ದೊಳಗ ಒಬ್ರು ಹಾಡ್ಬೇಕಾದ್ರೆ ಒಂದು ಹಾರ್ಮೋನಿಯಂ ಬೇಕಾಗುತ್ತೆ, ತಬ್ಲಾದವ್ರು ಬೇಕಾಗುತ್ತೆ. ಹಂಗ ನಮ್ಮ ಕಾಲೇಜಿಗೆ 3 ಮಂದಿ ಹಾರ್ಮೋನಿಯಂ ಕೊಟ್ಟರು, 3 ಹಾಡೋ ಕ್ಲಾಸಸ್ ಇರಲ್ಲ. ಆಮೇಲೆ 6-7 ಮಂದಿ ತಬ್ಲಾ ಆರ್ಟಿಸ್ಟ್, ಪ್ರತಿಯೊಂದು ಸಬ್ಜೆಕ್ಟಿಗೂ ಒಬ್ಬೊಬ್ರು ತಬ್ಲಾ 5 ತಬ್ಲಾ ಆರ್ಟಿಸ್ಟ್ ಇದ್ರು, 3 ಮಂದಿ ಹಾರ್ಮೋನಿಯಂ ಆರ್ಟಿಸ್ಟ್ ಇದ್ರು. ಈಗೆಲ್ಲಾರು ರಿಟೈರ್ಡ್ ಹಾಕೋತ್ ಹೋಗ್ರು, ಈಗ ಇಷ್ಟು ಮಂದಿ ಓದಿದ್ವಿ.
ನಾನು ಇಲ್ಲೇ ವರ್ಕ್ ಮಾಡಿದೆ. ಈಗ ಮೊನ್ನೆ ನವೆಂಬರ್ ಮೇದಿಂದ ನಾ ಪ್ರಿನ್ಸಿಪಲ್ ಆಗಿ ವರ್ಕ್. ಮೊದಲು ನಾನು ಖಯಾಲ್ ಡಿಪಾರ್ಟ್ಮೆಂಟ್ HOD ಆಗಿ ವರ್ಕ್. ಇವರು ಡಾಕ್ಟರ್, ಇವರು ಖಯಾಲ್ ಹಾಡು ಗಾಯನ ಖಯಾಲದ ಪ್ರೊಫೆಸರ್. ಅದು ಹೇಳ್ಕೊಡ್ತಾರೆ ಡಾಕ್ಟರ್ ವಿಶ್ವನಾಥ್ ಹಿರೇಮಠ. ಅವರು ಅಜ್ಜಾರ ಬಂದಿಷ್ಗಳ ಮೇಲೆ PhD. ಅಜ್ಜಾರ್ ಬರ್ದಂತ ಸಂಗೀತದೊಳಗ ಹಾಡ್ತಿಲ್ಲ ಒಂದು ಸಾಹಿತ್ಯ ಬರ್ತಲ್ಲ, ಆ ಬಂದಿಶ್ ಪುಸ್ತಕದ ಮೇಲೆ ಅವ್ರು PhD. ಹೌದು ಹೌದು. ಮಿಯಾ ಮಲ್ಹಾರ್ ರಾಗ ಹೇಳ್ತಾ ಇದ್ದಾರೆ. ಮಿಯಾ ಮಲ್ಹಾರ್ ಅಂತ ರಾಗ ಐತೆ. ಅವ್ರು 3rd ಸೆಮಿಸ್ಟರ್ ಸ್ಟೂಡೆಂಟ್. ಅವ್ರಿಗೆ ಸಿಲೆಬಸ್ ಇದೆ, ಆ ರಾಗ ಅವ್ರು ಕಲಿಸ್ತಾರೆ. ಸಿಲೆಬಸ್ ಅದೇ ಸಿಲೆಬಸ್. ನಮ್ಮ ಸೆಮಿಸ್ಟರ್ 6 ತಿಂಗಳಿಗೊಮ್ಮೆ ಎಕ್ಸಾಮ್ ಇರುತ್ತೆ. ಈಗ IA ಟೆಸ್ಟ್ ನಡೆದಿದೆ ಇವತ್ತು. ಇಂಟರ್ನಲ್ ಫಸ್ಟ್ IA ಟೆಸ್ಟ್ ನಡೆದಿದೆ. ಅದೇ ತರ ಇದೆ. ಹೌದು, ಅಲ್ಲೇ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಕೊಡ್ತಾರೆ, ಇಲ್ಲ ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ಮೊದಲು B ಮ್ಯೂಸಿಕ್ ಅಂತಿತ್ತು, ಬ್ಯಾಚುಲರ್ ಆಫ್ ಮ್ಯೂಸಿಕ್ ಅಂತಿತ್ತು. ಆಮೇಲೆ ಈಗ CBCSE NEP ಆದ ಕೂಡಲೇ ಅದು ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ. CBCSE ಅಂದ್ರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳಿ ಒಂದು ಶೈಕ್ಷಣಿಕ ಪದ್ಧತಿ ಬಂತ್ರಿ 2020-21 ಅದೇ.